ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುತ್ತಾ ಬಾ. ಹೌದು, ಈಗ ನಡುವೆ ಏನೇನೋ ಕೆಲಸಗಳು ಬಂದಿದ್ದವು, ಆಗಿದ್ದವು, ಹೋದವು. ಆದರೆ ಇಲ್ಲಿಂದ ಆಚೆಗೆ ಮುಂದಿನ ಜೀವನಕ್ಕೆ ತುಂಬ ಅವಶ್ಯಕತೆ ಇದೆ. ನಾನು ಹೇಳೋದನ್ನು ಸರಿಯಾಗಿ ಗಮನವಿಟ್ಟು ಕೇಳು ಕಂದ. ನಿನ್ನ ಆರೋಗ್ಯ ತುಂಬ ಮುಖ್ಯ. ನೀನು ಗಟ್ಟಿಯಾಗಿದ್ದರೆ ಮಾತ್ರ ಇಡೀ ಕುಟುಂಬವನ್ನು ನೋಡಿಕೊಳ್ಳಲು ಸಾಧ್ಯ. ಹಾಗೆಯೇ ಈಗ ಒಂದು ಜೀವನ ಶೈಲಿಯಲ್ಲಿ ಒಳ್ಳೆಯ ತಿರುವನ್ನೇ ಪಡೆದಿದೆ. ಆ ತಿರುವಿಗಾಗಿ ನೀನು ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ನೀನು ಏನೆಂಬುದನ್ನು ಜಗತ್ತಿಗೆ ತೋರಿಸುವಂಥ ಒಂದು ಸದಾವಕಾಶ ಬಂದಿದೆ. ಈ ಅವಕಾಶಕ್ಕಾಗಿ ಇಷ್ಟು ದಿನದಿಂದ ಕಾದಿದ್ದೀಯಲ್ಲ, ಈಗ ನೋಡು ಅದರ ಪರಿಣಾಮವನ್ನು. ಯೋಚನೆ ಮಾಡಬೇಡ, ಆದರೆ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀಯ. ಅದನ್ನು ಮುಂದುವರಿಸುವಂಥ ಜವಾಬ್ದಾರಿಯೂ ಕೂಡ ನಿನ್ನದೇ. ಹಾಗಾಗಿ ನಿನ್ನ ಜೊತೆ ನಾನು ಸದಾಕಾಲ ಇದ್ದೇನೆ. ಆ ಒಂದು ಜವಾಬ್ದಾರಿಗೆ ನಿನ್ನನ್ನು ನೀನು ತಯಾರಿ ಮಾಡಿಕೊಳ್ಳಲೇಬೇಕು. ಬೆಳಗ್ಗೆ ಬೇಗ ಏಳೋದನ್ನು ಮಾಡು. ಮನೆಯಲ್ಲಿ ವಾಕ್ ಮಾಡೋದಕ್ಕಿಂತನೂ ಹೊರಗಡೆ ಮಾಡು. ಹೊರಗಿನ ವಾತಾವರಣ ನಿನ್ನ ದೇಹಕ್ಕೆ ಒಗ್ಗಿಕೊಳ್ಳಲೇಬೇಕು, ಆಯಿತಾ? ಹಾಗೆಯೇ ಈಗ ಒಂದು 3-4 ದಿನದಿಂದ ಬಿಸಿದು ಸ್ವಲ್ಪ ಕುಡಿಯೋದು, ತಣ್ಣನ್ನು ಸ್ವಲ್ಪ ಕುಡಿಯೋದು, ಹೀಗೆ ಮಾಡೋದ್ರಿಂದ ನಿನ್ನ ಆರೋಗ್ಯ ಕೆಡ್ತಾ ಇದೆ. ಈ ಚಳಿಗೆ ಸ್ವಲ್ಪ ಬಿಸಿ ಬಿಸಿ ಬೇಕು ಅಂತ ಬಿಸಿದು, ಹಾಗೆಯೇ ಬಿಸಿ ಇದ್ದಾಗ ತಣ್ಣಗೆ ಮಾಡಿಕೊಂಡು ಫ್ರಿಜ್ಜಲ್ಲಿರುವ ನೀರನ್ನು ಕುಡಿಯೋದು, ಹೀಗೆ ಮಾಡಿಕೊಂಡೇ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದೀಯ. ನಮ್ಮ ದೇಹ ಎಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ, ಆದರೆ ಅದಕ್ಕೂ ಸರಿಯಾದ ಒಂದು ವ್ಯವಸ್ಥೆ ಆಗಬೇಕಲ್ಲ. ಹಾಗಾಗಿ ಹೇಳಿದ ಆರೋಗ್ಯವನ್ನು ಮೊದಲು ನೋಡಿಕೊ. ಹಾಗೆ ಕಾಲು ನೋವಿನ ನರ ತುಂಬ ತ್ರಾಸಾಗ್ತಾಯಿದೆ ನಿನಗೆ. ಸ್ವಲ್ಪ ಅದರ ಬಗ್ಗೆನೂ ಲಕ್ಷ್ಯ ಇರಲಿ. ಬೇವಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಗೂ ಹಳ್ಳೆಣ್ಣೆ ಅಂತ ಕರೆಯುತ್ತಾರೆ, ಮೂರನ್ನು ಸೇರಿಸಿ ಬಿಸಿ ಮಾಡಿ ಸರಿಯಾಗಿ ಇಡೀ ದೇಹದ ತುಂಬೆಲ್ಲ ಮಸಾಜ್ ಮಾಡಿಕೊಳ್ತಾ ಬಿಸಿ ಬಿಸಿಯಾದ ನೀರನ್ನು ಹಾಕಿಕೊ. ಸ್ವಲ್ಪ ಸ್ವಲ್ಪ ನರದ ವೀಕ್ನೆಸ್ ಏನಿರುತ್ತದೋ ಕಡಿಮೆ ಆಗುತ್ತಾ ಬರುತ್ತದೆ. ಚಿಂತೆ ಮಾಡಬೇಡ, ದೊಡ್ಡ ಕಾಯಿಲೆ ಇಲ್ಲ, ಆದರೆ ಸಣ್ಣದಾದ್ರೂ ಅದು ನೋವೇ ಅಲ್ವಾ. ಹಾಗೆಯೇ ನಿನ್ನನ್ನು ಒಬ್ಬರು ತಿರಸ್ಕಾರ ಮಾಡಿದರು ಅಂತ ತುಂಬ ನೊಂದುಕೊಂಡಿದ್ದೀಯ. ಇಲ್ಲ ಕಂದ, ಯೋಚನೆ ಮಾಡಬೇಡ, ಸದ್ಯದರಲ್ಲೇ ಸರಿ ಹೋಗುತ್ತದೆ. ಚಿಂತೆ ಮಾಡೋದನ್ನು ಬಿಟ್ಟು ನೆಮ್ಮದಿಯಿಂದ ಇರು. ಬರುವಂಥ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತದೆ. ಯಾಕೆಂದರೆ ಇಷ್ಟು ದಿನ ಕಾದಿದ್ದೀಯ.